ಎಲ್ಲರೂ ನಮಸ್ಕಾರ. ಒಂದು ನೀರಿನ ಬೆಲೆ ಮರುಭೂಮಿಯಲ್ಲಿದ್ದವನಿಗೆ ಜಾಸ್ತಿ ಗೊತ್ತಿರುತ್ತೆ. ಒಂದು ಸಮುದ್ರದ ಮಧ್ಯೆ ಇದ್ದವನಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಮರುಭೂಮಿಯಲ್ಲಿ ಇದ್ದವನಿಗೆ ನೀರು ಸಿಗ್ತಾ ಇರೋದಿಲ್ಲ. ಸೊ ನೀರಿನ ಬಗ್ಗೆ ಅವನಿಗೆ ಜಾಸ್ತಿ ನಾಲೆಜ್ ಇರುತ್ತೆ. ಓಷಿಯನ್ ಅಂದರೆ ಸಮುದ್ರದಲ್ಲಿ ಇದ್ದವನಿಗೆ ಕೇಳಿದರೆ ಅವನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರೋದಿಲ್ಲ, ಅದ್ರ ಬಗ್ಗೆ ವ್ಯಾಲ್ಯೂ ಕೊಡೋದಿಲ್ಲ. ಅದೇ ಥರ ಯಾರ ಹತ್ರ ಏನು ಇಲ್ವೋ ಅವ್ರ ಹತ್ರ ನೀವು ಕೇಳಿದರೆ ನನ್ನ ಹತ್ರ ಇದು ಇಲ್ಲ, ಇದ್ರೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಪಾಠ ಕೊಡ್ತಾರೆ. ಕೆಲವೊಬ್ಬರು ಫೇಲ್ ಆಗ್ತಾರೆ. ಬಿಸ್ನೆಸ್ಸಲ್ಲಿ ಫೇಲ್ ಆಗಿಬಿಡ್ತಾನೆ, ಬಿಸ್ನೆಸ್ ಮಾಡೋಕ್ಕಾಗ್ದೇ ಲಾಸ್ ಅನುಭವಿಸ್ತಾನೆ. ಬಟ್ ಅವನಲ್ಲಿ ಒಳ್ಳೆ ಪಾಠ ಇರುತ್ತೆ. ಅವ್ರ ಜೊತೆ ಮಾತಾಡಿದ್ರೆ ನಿಮ್ಗೆ ಒಳ್ಳೆ ಪಾಠ ಸಿಗುತ್ತೆ. ಬಿಸ್ನೆಸ್ಸಲ್ಲಿ ಹೆಂಗೆ ಫೇಲ್ ಆಗಬಾರ್ದು, ನಾನೇನು ತಪ್ಪು ಮಾಡಿದೆ, ನೀನೇನು ಮಾಡಬಾರ್ದು ಅಂತ ಹೇಳ್ತಾನೆ. ಫೇಲ್ಯೂರಿಂದನೂ ನೀವು ಪಾಠ ಕಲಿಬೋದು. ಅದೇ ಥರ ಯಾವ್ದಾದ್ರು ಹೆಲ್ತ್ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಇವತ್ತು ರೋಗಿ ಆಗಿದ್ದಾನೆ, ಹೆಲ್ತಲ್ಲಿ ಮಾಡೋಕ್ಕಾಗಿಲ್ಲ, ಅವ್ನು ಏನು ತಪ್ಪು ಮಾಡಿದೆ, ನಾನು ಏನು ಜಿಮ್ ಮಾಡಲಿಲ್ಲ ಅಥವಾ ಹೆಲ್ತ್ ಮಾಡಲಿಲ್ಲ, ಏನು ಡಯಟ್ ಮಾಡಲಿಲ್ಲ, ಅವ್ನು ಹೇಳ್ಕೊಡ್ತಾನೆ. ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂದರೆ ಅವ್ರ ಹತ್ರ ಕೇಳಿ, ಒಂದೇ ಮಾರ್ಕ್ಸ್ ಮಿಸ್ ಆಗಿರುತ್ತೆ, ನಾನು ಯಾವ ಥರ ತಪ್ಪು ಮಾಡಿದೆ, ನಾನು ಏನು ಕರೆಕ್ಷನ್ ಮಾಡ್ಬೋದಿತ್ತು ಅಂತ ಅವ್ರಿಗೆ ವ್ಯಾಲ್ಯೂ ಗೊತ್ತಿರುತ್ತೆ. ಈಗೆಲ್ಲ ನಾವು ಯಾರಾದರೂ ಮನೆಯಿಂದ ಅವ್ರ ಅಪ್ಪನ ಆಸ್ತಿಯಿಂದ ಬಂದವರಾಗಲಿ ಅಥವಾ ಏನಾದರೂ ಲಕ್ಕಿಂದ ಬಂದವರಾಗಲಿ ಅವ್ರು ನಿಮಗೆ ಅಷ್ಟೊಂದು ಅಡ್ವೈಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾವನು ಹಾರ್ಡ್ ವರ್ಕಿಂದ ಮುಂದೆ ಬಂದಿರ್ತಾನೆ ಅವನಿಗೆ ಅದರದ್ದು ಅಸಲಿಯತ್ತು, ಅದರದ್ದು ವ್ಯಾಲ್ಯೂ ಗೊತ್ತಿರುತ್ತೆ. ಅದೇ ಥರ ಮರುಭೂಮಿಯಲ್ಲಿದ್ದವನಿಗೆ ಬಾಯಾರಿಕೆ ಬಗ್ಗೆ, ನೀರಿನ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ, ಸಮುದ್ರದವನಿಗೆ ಗೊತ್ತಿರೋದಿಲ್ಲ. ಸೊ ಆದ್ದರಿಂದ ಯಾರು ಫೇಲ್ಯೂರ್ ಆಗಿದ್ದಾರೆ ಅವರಿಂದನೂ ಕೂಡ ನೀವು ಪಾಠ ಕಲಿಬೋದು.